ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ತಾ ಇರ್ಬೋದು ರೀ, ನಾನು ತೊಂಡೆಕಾಯಿ ಕಡಲೆಬೇಳೆ ಹಾಕಿ ಪಲ್ಯವನ್ನು ಮಾಡಿದ್ದೇನೆ ರೀ. ಮಲೆನಾಡು ಸೈಡು ನಾವು ಕೆಲವೊಂದು ಫಂಕ್ಷನ್ಗಳನ್ನು ಈ ಥರನೇ ಮಾಡ್ತಾರೆ ರೀ. ಹಾಗಾಗಿ ನಾನು ಇದನ್ನು ರೆಸಿಪಿ ಶೇರ್ ಮಾಡಿದ್ದೇನೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ. ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ತೊಂಡೆಕಾಯಿ ಮತ್ತು ಕಡಲೆಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ ರೀ. ಒಂದು 1/4 ಕಪ್ನಷ್ಟು ಕಡಲೆಬೇಳೆ, 1 ಕಪ್ನಷ್ಟು ನಾನು ತೊಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ನಮ್ಮ ಚಾನಲ್ಗೆ ಯಾರೇ ಹೊಸ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನೋಡ್ಬೋದು ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಆಯಿಲು ಬಿಸಿ ಆಗಿದೆ. ಇವಾಗ ನಾನು ಇಲ್ಲಿ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಸಾಸಿವೆ ಸಿಡಿಬೇಕು ರೀ. ಇವಾಗ ನಮ್ಮದು ಸಾಸಿವೆ ಸಿಡಿತಾ ಇದೆ ರೀ. ಇವಾಗ ನಾವು ಇಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನು ಹಾಕೊಳ್ಳೋಣ ರೀ. ತೊಂಡೆಕಾಯಿ ಇದರೊಳಗೆ ನೋಡಿರಿ, ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು ಆಯಿಲಲ್ಲೇ ರೀ. ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ. ಇದು ಸ್ವಲ್ಪ ಬಾಡಿಸ್ಕೊಂಡಾಗೆ 1/4 ಚಮಚದಷ್ಟು ಜೀರಿಗೆಯನ್ನು ಹಾಕೋದಿದ್ದೀನಿ ರೀ. 4 ಎಸಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ನೋಡಿರಿ, ಇದ್ರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋದಾದಮೇಲೆ ನೋಡಿರಿ, ಇವಾಗ ಇದಕ್ಕೆ ನೋಡಿರಿ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೇನೆ. ಮೀಡಿಯಮ್ ಸೈಜಿಂದು 1 ಈರುಳ್ಳಿ. ಇದಕ್ಕೆ ಚೆನ್ನಾಗಿ ಇದನ್ನು ಸಹ ಬಾಡಿಸ್ಕೋಬೇಕು ರೀ. ಇದಕ್ಕೆ ನಾನು ನೀರೇನು ಹಾಕ್ಕೊಂಡಿಲ್ಲ, ಇದೇ ಆಯಿಲ್ನಲ್ಲೇ ಇದನ್ನು ಬಾಡಿಸ್ಕೋಬೇಕು. ಇವಾಗ ನಾವು ಇದನ್ನು 1-2 ನಿಮಿಷ ಬಾಡಿಸ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ನೋಡಿರಿ, ನೆನೆಸ್ಕೊಂಡಿರುವಂಥ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೆ. ನೋಡ್ಬೋದು, ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಕಡಲೆಬೇಳೆ 1 ಅವರ್ 2 ಅವರ್ ನೆನೆಸಿದ್ರೆ ಸಾಕು, ಸ್ವಲ್ಪ ನೆಂದರೆ ಸಾಕು ರೀ. ಇದು ಸ್ವಲ್ಪ ಬೇಗನೆ ಬೇಯುತ್ತೆ ಕಡಲೆಬೇಳೆ. ಇದು ಹೀಗೇ 1-2 ನಿಮಿಷಗಳ ಕಾಲ ಬಾಡಿಸ್ಕೋಬೇಕು ರೀ, ಸ್ಲೋ ಫ್ಲೇಮ್ನಲ್ಲಿ. ಇವಾಗ ಸ್ವಲ್ಪ ನಾವು 2 ನಿಮಿಷಗಳ ಕಾಲ ಹೀಗೇ ಬೇಯೋಕ್ಕೆ ಬಿಟ್ಟಿದ್ದೆವು. ನೋಡ್ಬೋದು ರೀ, ಸ್ವಲ್ಪ ನಮ್ಮದು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿರಿ, 1/4 ಚಮಚದಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೇನೆ. ಸ್ವಲ್ಪನೇ ನೋಡಿರಿ, 1/2 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕೊಳ್ಳೋಣ. ಇದ್ರೆ ಜೀರಿಗೆ ಪುಡಿನೂ ಹಾಕ್ಬೋದು. ಇವಾಗ ಅಚ್ಚ ಖಾರದ ಪುಡಿ 1 ಚಮಚವನ್ನು ಹಾಕ್ಕೊಳ್ಳೋಣ ರೀ. ತುಂಬ ಟೇಸ್ಟ್ ಆಗಿರುತ್ತೆ ರೀ. ಮಲೆನಾಡು ಸೈಡ್ ಈ ಕಡೆ ಫಂಕ್ಷನ್ಗಳಲ್ಲೂ ಮಾಡ್ತಾರೆ, ಮತ್ತು ಮನೆಯಲ್ಲೂ ಈ ಥರನೇ ಕಡಲೆಬೇಳೆಯನ್ನು ಮತ್ತು ಈ ತೊಂಡೆಕಾಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪನೇ ಕಡಲೆಬೇಳೆ ಬೇಯಬೇಕು ನೋಡಿರಿ. 5-6 ನಿಮಿಷಗಳ ಕಾಲ ಇದನ್ನು ಕಡಲೆಬೇಳೆ ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಿಸೋಣ. ಇವಾಗ ನೋಡೋಣ ರೀ, ನಮ್ಮದು 5-6 ನಿಮಿಷ ಆಗಿದೆ. ನೋಡ್ಬೋದು, ನಮ್ಮದು ಎಲ್ಲ ಚೆನ್ನಾಗಿ ಆಯಿಲು ಬಿಟ್ಕೊಂಡಂಗೆ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಸ್ವಲ್ಪನೇ ಮೇಲ್ಗಡೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸ್ಟವನ್ನು ಆಫ್ ಮಾಡಿದ್ದೇನೆ ರೀ. ಸ್ಟವ್ ಆಫ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ. ಇವಾಗ ಸ್ವಲ್ಪನೇ ನಾನು ಉಪ್ಪು ಸ್ವಲ್ಪ ಹಾಕಿದ್ದೆ ಮುಂಚೆ, ವಿಡಿಯೋ ಸ್ಕಿಪ್ ಆಗಿದೆ. ಇನ್ನೊಂದು ಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ, ಟೇಸ್ಟ್ ನೋಡ್ಕೊಂಡು. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕಡಲೆಬೇಳೆ ಮತ್ತು ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.